ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 36 ಇದರಲ್ಲಿ ಬ್ರಿಂಗ್ ಫಾರ್ವರ್ಡ್ ಮತ್ತು ಸೆಂಡ್ ಬ್ಯಾಕ್ವರ್ಡ್ ಅಂದರೆ ನಾವು ಒಂದು ಡಾಕ್ಯುಮೆಂಟ್ಸ್ದಲ್ಲಿ ಪಿಕ್ಚರನ್ನು ತೆಗೆದುಕೊಂಡಿರ್ತೇವೆ. ನಾವು ಡಾಕ್ಯುಮೆಂಟ್ಸ್ನಲ್ಲಿ ತೆಗೆದುಕೊಂಡಂಥ ಪಿಕ್ಚರ್ಗಳನ್ನ ಸೆಂಡ್ ಟು ಬ್ಯಾಕ್ವರ್ಡ್ ಮತ್ತು ಬ್ರಿಂಗ್ ಟು ಫಾರ್ವರ್ಡ್ ಅಂದರೆ ಹಿಂದೆ ಪಿಕ್ಚರ್ದ ಹಿಂದೆ ಯಾವ ರೀತಿ ಕಳಿಸೋದು ಮತ್ತು ಪಿಕ್ಚರ್ದ ಮುಂದೆ ಯಾವ ರೀತಿಯಾಗಿ ತೊಗೊಬರ್ಬೋದು. ಒಂದು ಪಿಕ್ಚರನ್ನು ಹಿಂದೆ ಕಳಿಸ್ಬೋದು ಮತ್ತು ಫ್ರಂಟ್ ಪಿಕ್ಚರ್ ಇದ್ದದನ್ನು ಬ್ಯಾಕ್ ಕಳಿಸ್ಬೋದು, ಬ್ಯಾಕ್ ಇದ್ದಂಥದ್ದನ್ನು ಫ್ರಂಟ್ ಯಾವ ರೀತಿ ತಗೊಬರಬೇಕು ಅನ್ನೋದನ್ನು ನಾನು ಕಳೆದ ಕ್ಲಾಸಿನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ವಿಡಿಯೋನ ನೋಡ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೇನೆ. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 37. ಇದರಲ್ಲಿ ನಾನು ಅಲೈನ್ ಆಬ್ಜೆಕ್ಟ್ ಅಂದರೆ ನಾವು ಪಿಕ್ಚರನ್ನು ತೆಗೆದುಕೊಂಡಿರ್ತೇವೆ. ನಾವು ಡಾಕ್ಯುಮೆಂಟ್ನಲ್ಲಿ ಪಿಕ್ಚರನ್ನು ತೆಗೆದುಕೊಂಡಿರ್ತೇವೆ ಅಥವಾ ಶೇಪನ್ನು ತೆಗೆದುಕೊಂಡಿರ್ತೇವೆ. ಸೊ ನಮ್ಗೆ ಅಲೈನ್ಮೆಂಟನ್ನು ಹಾಕಬೇಕಾಗ್ತದೆ. ಯಾವ ರೀತಿಯಾಗಿ ನಾವು ಟೆಕ್ಸ್ಟಿಗೆ ಅಲೈನ್ಮೆಂಟ್ ಹಾಕ್ತೇವಲ್ಲ ಅದೇ ರೀತಿಯಾಗಿ ಪಿಕ್ಚರಿಗೆ ಕೂಡ ಅಲೈನ್ಮೆಂಟ್ ನಾವು ಕೊಡಬೇಕಾಗ್ತದೆ. ಸೊ ಅದು ಟಾಪ್ ಇರ್ಬೋದು, ಬಾಟಮ್ ಇರ್ಬೋದು, ಮಿಡಲ್ ಇರ್ಬೋದು, ಓಕೆ, ಲೆಫ್ಟು ರೈಟು, ಈ ಪ್ರಕಾರವಾಗಿ ನಾವು ಒಂದು ಶೇಪನ್ನು ಪಿಕ್ಚರನ್ನು ನಾವೇನು ಮಾಡ್ಕೋಬೋದು, ಶೇಪನ್ನು ಅಥವಾ ಪಿಕ್ಚರನ್ನು ನಾವೇನು ಮಾಡ್ಕೋಬೋದು, ಪೇಜ್ದಲ್ಲಿ ನಮಗೆ ಯಾವ ರೀತಿ ಅಲೈನ್ಮೆಂಟ್ ಬೇಕು ಆ ಪ್ರಕಾರ ನಾವು ಸೆಟ್ ಮಾಡ್ಕೋಬೋದು. ಓಕೆ, ಪೇಜ್ ವೈಸ್ ಇರ್ಬೋದು ಅಥವಾ ಮಾರ್ಜಿನ್ ಪ್ರಕಾರ ನಾವು ಮಾಡ್ಕೋಬೋದು ಅಥವಾ ಇಡೀ ಪೇಜ್ದಲ್ಲಿ ಕೂಡ ನಾವು ಏನು ಮಾಡ್ಕೋಬೋದು, ಅದನ್ನು ಅಲೈನ್ಮೆಂಟ್ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಇವತ್ತು ಅಲೈನ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನಾನು ಪ್ರತಿದಿನ ಅಪ್ಲೋಡ್ ಮಾಡೋದು ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಗಳು ಇರ್ತವೆ. ಸೊ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಿದರೆ ನೀವು ಕೂಡ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ PC ಯಲ್ಲಿ ನೀವು ಸ್ವತಃ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಬೇಕು. ಇನ್ಸರ್ಟ್ದಲ್ಲಿ ಹೋಗಿ ಇಲ್ಲಿ ಪಿಕ್ಚರ್ ಅಂತ ಬರ್ತದೆ. ಸೊ ಇಲ್ಲಿ ಪಿಕ್ಚರ್ದಲ್ಲಿ ಬಂದು ದಿಸ್ ಡಿವೈಸ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಅದರ ನಂತರ ನಾವು ಪಿಕ್ಚರನ್ನು ಯಾವ ಗ್ಯಾಲರಿಯಲ್ಲಿ ಇಟ್ಟಿದ್ದೀವಲ್ಲ ಎಲ್ಲಿದೆ ನಮ್ಮದು ಅನ್ನೋದನ್ನು ಅಲ್ಲಿ ಹೋಗಿ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ, ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ. ಡೆಸ್ಕ್ಟಾಪ್ ಮೇಲೆ ಮತ್ತು ಇಮೇಜಸ್ ಅನ್ನೋ ಫೋಲ್ಡರ್ದಲ್ಲಿ ನಾನು ಇಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಪಿಕ್ಚರನ್ನು ತಗೋತೀನಿ. ಓಕೆ, ಸೊ ಇವಾಗ ನಾನು ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋತೀನಿ, ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಒಂದು ಇಮೇಜನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡಬೇಕು ಅಂದರೆ ಪೊಸಿಷನನ್ನು ಹಾಕಬೇಕು. ಪೊಸಿಷನ್ ಹಾಕಿದ ನಂತರ ನಾನು ಏನು ಮಾಡ್ತೀನಿ, ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಓಕೆ, ಇಮೇಜ್ ಸೈಜನ್ನು ಕಮ್ಮಿ ಮಾಡ್ತೀನಿ. ಸೊ ಕಮ್ಮಿ ಮಾಡಿದ ನಂತರ ಇಲ್ಲಿ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಪಿಕ್ಚರನ್ನು ಇಡ್ತೀನಿ. ಪಿಕ್ಚರ್ ಇಟ್ಟ ನಂತರ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳಬೇಕಾಗಿದೆ ಅಂದರೆ ಇಲ್ಲಿ ಅಲೈನ್ ಬರ್ತವೆ. ಸೊ ಇಲ್ಲಿ ಅಲೈನ್ದಲ್ಲಿ ಹೋಗಿ ಇವೆಲ್ಲನೂ ಅಲೈನ್ ಲೆಫ್ಟ್, ಅಲೈನ್ ಸೆಂಟರ್, ಅಲೈನ್ ರೈಟ್, ಅಲೈನ್ ಟಾಪ್, ಅಲೈನ್ ಮಿಡಲ್, ಅಲೈನ್ ಬಾಟಮ್. ಓಕೆ, ಸೊ ಇವನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಅಲೈನ್ ಟು ಪೇಜ್ ಇದೆ, ಸೊ ಇಲ್ಲಿ ಅಲೈನ್ ಟು ಮಾರ್ಜಿನ್ ಇದೆ. ಸೊ ಎರಡು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಅಲೈನ್ ಟು ಮಾರ್ಜಿನ್. ಓಕೆ, ಮಾರ್ಜಿನ್ ಅಂದರೆ ಇಲ್ಲಿ ಮಾರ್ಜಿನ್ ಇದೆಯಲ್ಲ ನಮ್ಮದು. ಸೊ ಈ ಮಾರ್ಜಿನ್ ಪ್ರಕಾರ ನಾನು ಏನು ಮಾಡ್ಕೋಬೋದು, ಇಲ್ಲಿ ಮಾರ್ಜಿನ್ ಕಾಣ್ತದೆ ನೋಡಿರಿ, ಇದೊಂದು ಮತ್ತು ಇಲ್ಲಿ ಮಾರ್ಜಿನ್. ಸೊ ಈ ಮಾರ್ಜಿನ್ ಒಳಗಡೆ ಏನು ಮಾಡಬೇಕು, ಪಿಕ್ಚರ ಸೆಟ್ ಆಗ್ತದೆ. ಓಕೆ, ಈ ಅಲೈನ್ಮೆಂಟ್ ಒಳಗಡೆ ಇವಾಗ ನೋಡೋಣ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲಿ ಅಲೈನ್ಮೆಂಟ್ದಲ್ಲಿ ಬಂದು ಸೊ ಈಗ ಅಲೈನ್ ಲೆಫ್ಟ್, ಈಗ ಆಲ್ರೆಡಿ ಲೆಫ್ಟ್ ಇದೆ ಅದು. ಸೊ ಈಗ ಲೆಫ್ಟ್ ಅಂತ ಕೊಡ್ತೀನಿ. ಸೊ ಇದ್ರ ಪ್ರಕಾರ ಏನಾಗಿದೆ, ಇಲ್ಲಿ ಮಾರ್ಜಿನ್ ಪ್ರಕಾರ ಇಮೇಜ ಸೆಟ್ ಆಗಿದೆ. ಓಕೆ, ಸೊ ಇವಾಗ ನೋಡಿರಿ, ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಮಾರ್ಜಿನ್ ಇದೆ, ಈ ಮಾರ್ಜಿನ್ ಪ್ರಕಾರ ಏನಾಗಿದೆ, ಸೆಟ್ ಆಗಿದೆ. ಓಕೆ, ಸೊ ಇವಾಗ ನಾನು ಮತ್ತೆ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಹೋಗಿ ಅಲೈನ್ ಸೆಂಟರ್ ಕೊಡ್ತೀನಿ. ಅಲೈನ್ ಸೆಂಟರ್ ಅಂದ್ಕೊಳ್ಳಿ ಏನು ಬಂದಿದೆ, ಇಲ್ಲಿ ಇಮೇಜ ಸೆಂಟ್ರಿಗೆ ಬಂದಿದೆ. ನೆಕ್ಸ್ಟ್ ಇಲ್ಲಿ ಏನಿದೆ, ಅಲೈನ್ ರೈಟ್ ಹತ್ತಿದೆ. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಅಲೈನ್ ರೈಟ್ ಹತ್ತಿದೆ. ಸೊ ಇವಾಗ ಅಲೈನ್ ರೈಟ್ ಕೊಡ್ತೀನಿ. ಏನಾಗಿದೆ, ಈಗ ರೈಟ್ ಬಂದಿದೆ. ಓಕೆ, ರೈಟ್ ಬಂದಿದೆ ಮತ್ತು ಇಲ್ಲಿ ಮಾರ್ಜಿನ್ ಒಳಗಡೆ ಇದೆ. ಓಕೆ, ಇವಾಗ ಮತ್ತೆ ಏನು ಮಾಡ್ತೀನಿ ಅಂದರೆ ಇಲ್ಲಿ
ಇಲ್ಲಿ ಟಾಪ್ ಅದು ಬಂದಿದೆ, ಇಲ್ಲಿ ಟಾಪ್ ಆಲ್ರೆಡಿ ಟಾಪ್ ಇದೆ. ನಾವು ಇವಾಗ ಏನು ಮಾಡ್ತೀನಿ ಇಲ್ಲಿ, ಸೊ ಈಗ ಸೆಂಟರ್ ತಗೋತೀನಿ, ಸೆಂಟರ್ ತಗೊಂಡು ಇಲ್ಲಿ ಏನು ಮಾಡ್ತೀನಿ ಮಿಡಲ್ ಕೊಡ್ತೀನಿ. ಸೊ ಮಿಡಲ್ ಅಂದ್ಕೊಳ್ಳಿ ಏನು ಬಂದಿದೆ ಇಲ್ಲಿ ಪಿಕ್ಚರ ಮಿಡಲ್ದಲ್ಲಿ ಬಂದಿದೆ. ಓಕೆ, ಸೊ ಇವಾಗ ಮಿಡಲ್ದಲ್ಲಿ ಬಂದಿದೆ. ನೆಕ್ಸ್ಟ್ ನಾ ಏನು ಮಾಡ್ತೀನಿ ಅಂದರೆ ಇಲ್ಲಿ ಹೋಗಿ ಬಾಟಮ್ ತಗೋತೀನಿ. ಇವಾಗ ಏನು ಬಂದಿದೆ ಇಲ್ಲಿ ಬಾಟಮ್ದಲ್ಲಿ ಪಿಕ್ಚರ್ ಬಂದಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಈಗ ಟಾಪ್ ಹೋಗ್ತೀನಿ, ಟಾಪ್ದಲ್ಲಿ ಬಂದಿದೆ. ಓಕೆ, ಇವಾಗ ಟಾಪ್ದಲ್ಲಿ ಬಂದಿದೆ. ಇದು ಮಾರ್ಜಿನ್, ನಾವು ಮಾರ್ಜಿನ್ ಸೆಟ್ ಇದೆ, ಅಲೈನ್ ಟು ಮಾರ್ಜಿನ್ ಪ್ರಕಾರ ಆಗಿದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಅಲೈನ್ ಟು ಪೇಜ್ ಸೆಟ್ ಮಾಡ್ಕೋತೀನಿ. ಓಕೆ, ಇವಾಗ ಏನಿದೆ ಅಲೈನ್ ಟು ಪೇಜ್. ಈಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟಾಪ್ ತಗೋತೀನಿ, ಅಲೈನ್ ಟು ಟಾಪ್. ಓಕೆ, ಟಾಪಿಗೆ ಬಂದಿದೆ. ಟಾಪ್ಗೆ ಅಂದರೆ ಇಲ್ಲಿ ನೋಡಿರಿ ಏನಾಗಿದೆ ಮಾರ್ಜಿನ್ ಪೂರ್ಣ ಹೋಗಿಬಿಟ್ಟದೆ ಇಲ್ಲಿ. ಓಕೆ, ಸೊ ಇಲ್ಲಿ ಮಾರ್ಜಿನ್ಗೆ ಇಲ್ಲಿ ಸೆಟ್ ಇಲ್ಲ, ಅದ್ರ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಂಟರ್. ಓಕೆ, ಸೆಂಟರ್ ಇದೆ ಜಸ್ಟ್. ಆಮೇಲೆ ಅಲೈನ್ ಏನು ಮಾಡ್ತೀನಿ ಲೆಫ್ಟ್ ತೊಗೋತೀನಿ. ಲೆಫ್ಟ್ ಅಂದ್ಕೊಳ್ಳಿ ಏನಾಗಿದೆ ಇಲ್ಲಿ ಇವಾಗ ನೋಡಿರಿ ನೀವು ಏನಾಗಿದೆಯಪ್ಪ ಅಂದ್ರೆ ಪಿಕ್ಚರ್ ಇದಕ್ಕಿಂತಲೂ ಹೊರಗಡೆ ಬಂದಿದೆ. ನಾವು ಮಾರ್ಜಿನ್ ಇದೆ ಅಲ್ಲ ಇಲ್ಲಿ, ಸೊ ಈ ಮಾರ್ಜಿನ್ ಹೊರಗಡೆ ಬಂದಿದೆ. ಓಕೆ, ಇದು ಪಿಕ್ಚರ್ ಮಾರ್ಜಿನ್ ಹೊರಗಡೆ ಬಂದಿರ್ತದೆ, ಏನಾಗ್ತದೆ ಇದು ಪೇಜ್ ಸೆಟ್ ಇರ್ತದೆ. ಇಲ್ಲಿ ಅಲೈನ್ ಟು ಪೇಜ್. ಓಕೆ, ಅಲೈನ್ ಸೆಂಟರ್. ಓಕೆ, ಇದಕ್ಕೆ ಟಚ್ ಇದೆ. ನೆಕ್ಸ್ಟ್ ಯಾವ್ದು ತೊಗೋತೀನಿ ಈಗ ಅಲೈನ್ ರೈಟ್ಗೆ ಬಂದಿದೆ. ಓಕೆ, ಅಲೈನ್ ಯಾವ್ದು ತೊಗೋತೀನಿ ಇಲ್ಲಿ ಮಿಡಲ್ ತೊಗೋತೀನಿ. ಸೊ ಮಿಡಲ್ ಬಂದಿದೆ. ಮಿಡಲ್ ಅಂದರೆ ಏನಾಗಿದೆ ಇಲ್ಲಿ ನಾನು ಅಲೈನ್ ಯಾವ್ದು ಕೊಟ್ಟಿದ್ದೀನಿ ಇಲ್ಲಿ ರೈಟ್ ಕೊಟ್ಟಿದ್ದೀನಿ. ಸೊ ಇವಾಗ ಅಲೈನ್ ಮಿಡಲ್ ತೊಗೋತೀನಿ. ಓಕೆ, ಸೊ ಈಗ ಅಲೈನ ಲೆಫ್ಟ್ ತೊಗೋತೀನಿ, ಅಥವಾ ಇಲ್ಲಿ ಏನು ಮಾಡ್ತೀನಿ ಸೆಂಟರ್ ತೊಗೋತೀನಿ. ಓಕೆ, ಸೆಂಟರ್, ಅಲೈನ್ ಸೆಂಟರ್ ಗೊತ್ತಾಯ್ತಲ್ಲ. ಸೊ ಇದು ಅಲೈನ್ ಬಾಟಮ್. ಓಕೆ, ಬಾಟಮ್ ಅಂದರೆ ಪೂರ್ಣ ಪೇಜ್ಗೆ ಟಚ್ ಆಗಿದೆ. ಈ ಪ್ರಕಾರ ಏನಾಗ್ತಾವಪ್ಪ ಅಂದರೆ ಇಲ್ಲಿ ಅಲೈನನ್ನು ನಾವು ಕೊಡ್ಬೋದು, ಪಿಕ್ಚರ್ಗೆ ಅಲೈನ್ಮೆಂಟನ್ನು ಕೊಡ್ಬೋದು. ಯಾವ ರೀತಿಯಾಗಿ ಕೊಡ್ಬೋದು ಅಂದರೆ ಅಲೈನ್ ಟು ಪೇಜ್ ವೈಸ್ ಕೊಡ್ಬೋದು, ಅಲೈನ್ ಟು ಮಾರ್ಜಿನ್ ವೈಸ್ ಕೊಡ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ. ಮತ್ತು ನಾನು ಅಪ್ಲೋಡ್ ಮಾಡ್ತಕ್ಕಂಥ ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಿಕೊಂಡು ತಾವು ಮನೆಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನು ಪಡ್ಕೊಳ್ರಿ ಎಂದು ತಮ್ಮಲ್ಲಿ ಕೇಳ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.